ಪ್ರತಾಪ್ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ ಮನೆಯವರೆಲ್ಲರೂ. ಏನಂದ್ರೆ ಪ್ರತಾಪ್ ಒಂದ್ಸತಿ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಅವ್ರನ್ನ, ಅಂದ್ರೆ ಪ್ರತಾಪಿಗೆ ಏನಾದ್ರೂ ಇಷ್ಟ ಆಗದೆ ಇರೋದು ಅವ್ರು ಹೇಳಿದ್ರು ಅಂದ್ರೆ ಪ್ರತಿ ಸತಿನೂ ನಾಮಿನೇಷನ್ಗೆ ಅವ್ರ ಹೆಸರು ತಗೊಂತಾರ ಅವರು ಅಂತ. ಇಲ್ಲ, ಹಾಗೇನು ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ಅವ್ರಿಗೆ ನೆನಪು ಚೆನ್ನಾಗಿದೆ. ನೀವು ಫಸ್ಟ್ ವೀಕಲ್ಲಿ ಇವ್ನೇನಂದ್ರು ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಫೋರ್ತ್ ವೀಕ್ ನನಗೆ ಕೇಳಿದ್ರೆ ನನ್ಗೆ ಗೊತ್ತಿರಲ್ಲ, ಅದು ಅಲ್ಲಿಗೆ ಮುಗೀತಪ್ಪ, ಮತ್ತೆ ಅದನ್ನ ನಾನು ಕ್ಯಾರಿ ಮಾಡಲ್ಲ, ನನಗೆ ಬಿಟ್ಬಿಡ್ತೀನಿ ನಾನು ಅಂತ ಅಂತೇನೆ. ಬಟ್ ಪ್ರತಾಪ್ಗೆ ನೆನಪಿರುತ್ತೆ. ಆ್ಯಂಡ್ ಅವ್ರು ಅದನ್ನೇ ಇಟ್ಕೊಂಡು ಏನು ಹೇಳ್ತಿರಲ್ಲ. ಯಾಕಂದ್ರೆ ತುಕಾಲಿ ಅವರೇ ಜಾಸ್ತಿ ಸಲ ಈ ತರದ್ ಒಂದು ಅವರಿಂದ ಅವ್ರು ಹರ್ಟ್ ಆಗಿದೆಯಂತೆ. ನಾನು ಅವರು ತುಕಾಲಿ ಅವರು ಅವ್ರ ಬಗ್ಗೆ ಕಾಮಿಡಿ ಮಾಡಿದಾಗ್ಲೂ ನಾನು ಇರ್ಲಿಲ್ಲ. ಅವ್ರು ಯಾವ ಎಕ್ಸ್ಟೆಂಡ್ ಮಾಡಿದ್ರು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಪ್ರತಾಪ್ ಅವ್ರ ಬಗ್ಗೆ. ಫಸ್ಟ್ ವೀಕ್ ಅಂಡ್ ಸೆಕೆಂಡ್ ವೀಕಲ್ಲಿ, ಫಸ್ಟ್ ವೀಕಲ್ಲೇ ಅನ್ಸುತ್ತೆ ಹರ್ಟ್ ಆಗಿತ್ತಂತೆ ನನಗೆ. ಪ್ರತಾಪ್ ವಾಸ್ ಇನಿಷಿಯಲಿ, ಪ್ರತಾಪ್ ವಾಸ್ ನಂಗೆ ಅಷ್ಟು ಇದಿರ್ತಿರ್ಲಿಲ್ಲ. ಯಾಕೆಂದ್ರೆ ನಾ ಹೇಳಿದ್ನಲ್ಲ, ವೆರಿ ಕ್ವೈಟ್, ವೆರಿ ಮೂಡಿ. ನಾವು ಹೋಗಿ ಗುಡ್ ಮಾರ್ನಿಂಗ್ ಹೇಳಿದ್ರೆ ಅವಾಗ ಅವ್ರಿಗೆ ರಿಯಾಕ್ಷನ್ ಬರ್ತಿತ್ತು ಅವ್ರ ಕಡೆಯಿಂದ. ಸೊ ನಾನು ಸಿಂಪಲ್ ಕ್ವೈಟ್ ಆಗಿ ಇದ್ಬಿಡ್ತಾ ಇದ್ದೆ. ಆಮೇಲೆ ನನಗೆ ಪ್ರತಾಪ್ ಬಗ್ಗೆ ಅರ್ಥ ಆದ್ಮೇಲೆ ನಾವಿಬ್ರು ಅವ್ರ ಅಕ್ಕ ಎಲ್ಲರೂ ದೀದಿ ಅಂದು, ನನ್ನ ಮಾತ್ರ ಅಕ್ಕ. ನಾನು ಅಂದೆ ದೀದಿ ಅನ್ಬೇಡ, ನಿಂಗೆ ಹತ್ರ ಆಗ್ಬೇಕು ನಾನು ಅಂದ್ರೆ ಅಕ್ಕ ಅಂತ ಕರಿ, ನಮ್ಮ ಇದರಲ್ಲಿ ಕರಿ ಅಂತ. ಆಯ್ತು ಅಕ್ಕ, ಸರಿ ಅಕ್ಕ ಅಂತಾನೆ ಕರಿತಾ ಇದ್ದ. ಬಟ್ ಅವರು ಆ ಥರ ಕ್ಯಾರಿ ಮಾಡಿದ್ರು ಅಂತ ನನಗೇನು ಅನಿಸ್ಲಿಲ್ಲ. ಬಿಕಾಸ್ ಎವ್ರಿ ವಾರ ಏನೋ ಒಂದು ಆಗ್ತಿತ್ತು ಅವರಿಗೆ, ಅದಕ್ಕೆ ನಾಮಿನೇಟ್ ಮಾಡ್ತಿದ್ರು ಅನ್ಸುತ್ತೆ. ಐ ಡೋಂಟ್ ನೋ, ಅದು ಗೊತ್ತಿಲ್ಲ ನನಗೆ. ಹಂಗೆ ನನಗೇನು ಆ ಥರ ಫೀಲ್ ಆಗಿಲ್ಲ. ಇಟ್ ವಾಸ್ ಅ ಜೆನ್ಯೂನ್ ಆನ್ಸರ್ ಅವ್ರಿಗೆ. ಓಕೆ ಮ್ಯಾಮ್.